ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 115ನೇ ದಿನ ಎಪಿಸೋಡ್ ಹೇಗಿತ್ತು ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಎಪಿಸೋಡ್ ನೋಡಿರ್ತೀರಾ. ಈ ಎಪಿಸೋಡ್ ಹೈಲೈಟ್ ಆಗಿದ್ದು ಮಾತ್ರ ಒಂದು ಬಿಗ್ ಬಾಸ್ ಒಂದು ಶೀಲ್ಡ್ ಇರುತ್ತಲ್ಲ, ಅದೊಂದು ಕಪ್ ಇರುತ್ತಲ್ಲ, ಆ ಕಪ್ ಹತ್ರ ಹೋಗಿ ಫೀಲಿಂಗ್ಸ್ ಎಲ್ಲ ಹೇಳ್ಕೊಂತಾರೆ. ಯಾರ್ಯಾರು ಯಾವ ರೀತಿ ಫೀಲಿಂಗ್ಸ್ ಎಲ್ಲ ಹೇಳ್ಕೊಂಡ್ರು. ಇಲ್ಲಿ ಕೆಲವು ಕಮೆಂಟ್ಸ್ ನೋಡ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಆ ಫೀಲಿಂಗ್ಸ್ ಹೇಳ್ಕೊಂಡ್ರು ಕೂಡ ನಾಟಕವಾಗಿತ್ತು, ಅಳ್ತಾ ಇದ್ರು, ಹಾಗೆ ಈಗ ಅಂತ ಕಮೆಂಟ್ಸ್ ಬರ್ತಾ ಇದೆ. ಇಲ್ಲೊಂದು ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ಇಲ್ಲಿ ಕೆಲವ್ರು ಏನ್ ಮಾಡ್ತಾ ಇದೆ ಅಂದ್ರೆ ಫಿನಾಲೆ ವೀಕ್ ಅಲ್ಲೂ ಕೂಡ ಗುಂಪಾಗಿ ಆಟೋದ್ ಬೇಕಾಗಿತ್ತ ಅಂತ ಪ್ರಶ್ನೆ ಬರುತ್ತೆ. ಕಾರಣ ಏನಂದ್ರೆ ಆ ಪ್ರಶ್ನೆ ಬರೋಕೆ ಕಾರಣ ಏನಂದ್ರೆ ನೋಡಿ, ಈಗ ನಾವು ಗುಂಪುಗಾರಿಕೆ ಮಾಡ್ಕೊಂಡು ಆಟ ಆಡ್ತಾ ಇದ್ರೆ, ಗುಂಪಾಗಿ ಆಟ ಆಡ್ತಾರೆ ಅಂತ ಕಾರಣಕ್ಕೆ ಯಾವ ಕಾರಣ ಕೇಳ್ತೀವಿ ನಾವು? ಒಂದು ಟಾಸ್ಕ್ ಆಡಿದಾಗ ಒಂದು ಅವ್ರು ಸಪೋರ್ಟ್ ಮಾಡ್ಕೊಳೋದು, ಇವ್ರು ಸಪೋರ್ಟ್ ಮಾಡ್ಕೊಳೋದು, ಇಲ್ಲ ಬೆನ್ನಿಂದೆ 3-4 ಜನ ಸೇರಿ ಒಬ್ರ ಬಗ್ಗೆ ಮಾತಾಡೋದು, ಇಲ್ಲ ನಾಮಿನೇಟ್ ಮಾಡಕ್ಕೆ 3 ಜನ ಸೇರಿ ಒಬ್ಬನೇ ನಾಮಿನೇಟ್ ಮಾಡೋದು. ಈ ರೀತಿ ಆದಾಗ ನಾವು ಗುಂಪುಗಾರಿಕೆ ಮಾಡ್ಕೊಂಡು ಆಟ ಆಡ್ತಾ ಇದೆ ಅಂತ ಅನಿಸುತ್ತೆ. ಬಟ್ ಫಿನಾಲೆ ವೀಕಲ್ಲೂ ಇದು ಬೇಕಿತ್ತ? ಮುಖ್ಯವಾಗಿ ಭವ್ಯ, ರಜತ್, ತ್ರಿವಿಕ್ರಮ್, ಮಂಜಣ್ಣನ ಬಗ್ಗೆ ಸೋಫಾ ಮೇಲೆ ಕುತ್ಕೊಂಡು ಒಂದು ರೀತಿಯಾದ ಕಾನ್ವರ್ಸೇಷನ್ ಆಗ್ತಾ ಇರುತ್ತೆ. ಅದು ಇಷ್ಟ ಆಗ್ತಾ ಇಲ್ಲ ಕೆಲವ್ರಿಗಂತಲ್ಲ. ಏನಾಗುತ್ತೆ, ಕಾಮನ್ ಆಡಿಯನ್ಸ್ಗೆ ಇಷ್ಟು ದಿನ ಹೇಗೋ ಮಂಜಣ್ಣ ಟಾರ್ಗೆಟ್ ಮಾಡ್ಕೊಂಡು ಆಡ್ತಾ ಇದ್ರೆ ಈಗ್ಲೂ ಬೇಕಾಗಿತ್ತ ಅಂತ ಪ್ರಶ್ನೆ ಬರುತ್ತೆ. ಇಲ್ಲಿ ಮುಖ್ಯವಾಗಿ ಭವ್ಯ, ತ್ರಿವಿಕ್ರಮ್ ಅನ್ನೋದಕ್ಕಿಂತ ರಜತ್ ಅವರು ಕಿಂಡಲ್ ಮಾಡ್ತಿರೋದು, ಆ ವ್ಯಕ್ತಿನ ಕೆಳಗಾಗಿ ಮಾತಾಡೋದು, ಆ ರೀತಿ ಪ್ರಶ್ನೆಗಳು ಬಂದಾಗ ಅಲ್ಲಿರೋ ಭವ್ಯ, ತ್ರಿವಿಕ್ರಮ್ ಕೂಡ ನಗ್ತಾ ಇರ್ತಾರೆ. ಆ ನಗೋ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಅವರು ಸ್ಟ್ಯಾಂಡ್ ತಗೋಬೇಕಂತ ಹೇಳ್ತಾ ಇಲ್ಲ, ಹೋಗ್ಲಿ ಬಿಡಿ ಅವ್ರ ಬಗ್ಗೆ ಏನಕ್ಕೆ ಮಾತಾಡ್ತೀರಾ, ಈಗ್ಲಾದ್ರೂ ಸುಮ್ಮನೆ ಇರೋಣ ಅಂತೇಳಿ ಒಂದು ಸ್ಟಾಪ್ ಇಟ್ಟು ಆದ್ರೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ಏನ್ ಮಾಡ್ತಾರೆ ಅಂದ್ರೆ ಅವ್ರನ್ನ ಆಡೋ ಮಾತಿಗೆ ನಗ್ತಾ ಇರ್ತಾರೆ. ಇರುವಾಗಿ ಬಿಗ್ ಬಾಸ್ ಹತ್ರ ಕಪ್ ಕೇಳ್ತಾರೆ, ಕಪ್ ನಿನ್ನ ಹತ್ರ ಬರಲ್ಲ ಅಂತಾರೆ, ನೀನ್ ಬರೀ ಇದು ಮಾಡ್ತಾ ಇದೀಯ, ನಿನ್ನ ಹತ್ರ ಬರಲ್ಲ ಅಂತ ಅಂದಾಗ ಅಳ್ತಾ ಇರ್ತಾರೆ, ಹತ್ಕೊಂತ ಬರ್ತಾರೆ ಅಂತ. ಇಲ್ಲಿ ಏನಾಗುತ್ತೆ ಅಂದ್ರೆ ಒಬ್ಬ ವ್ಯಕ್ತಿ ಅವ್ರ ಫೀಲಿಂಗ್ ಹೇಳ್ಕೊಂಡಾಗ ಅವ್ರ ಫೀಲಿಂಗ್ ಮಾತ್ರ ಫೀಲಿಂಗ್ಸ್, ಬೇರೆ ಫೀಲಿಂಗ್ಸ್ ಅಲ್ಲ ಅನ್ನೋ ಲೆವೆಲಿಗೆ ಬಂದ್ಬಿಡುತ್ತೆ. ಈಗ ಆ ಕಪ್ ಹತ್ರ ಹೋದಾಗ ಭವ್ಯಗೌಡರು ಅಳ್ತಾ ಇದ್ರು, ಅದೇ ರೀತಿಯಾಗಿ ಪ್ರತಿಯೊಬ್ರು ಹೋದಾಗ ಹತ್ತು ಬರ್ತಾ ಇದಾರೆ. ಬಟ್ ಮಂಜಣ್ಣನ ಹೋಗಿ ಅಳ್ತಾನೆ ಅಂದಾಗ ಇವ್ರು ರಿಯಾಕ್ಟ್ ಮಾಡಿದ ರೀತಿ ಇತ್ತಲ್ಲ, ಅದು ಎಲ್ಲೋ ಒಂದ್ ಸ್ವಲ್ಪ ಕನ್ಸರ್ನ್ ಕ್ರಿಯೇಟ್ ಮಾಡುತ್ತೆ ಆ ವ್ಯಕ್ತಿಗೆ. ಮಂಜು ಅವರಿಗೆ ಸಪೋರ್ಟ್ ಸಿಕ್ಕಂಗಾಗುತ್ತೆ, ಸಿಂಪತಿ ವರ್ಕೌಟ್ ಆಗುತ್ತೆ. ಆದ ಕಾರಣ ಈ ಟೈಮಲ್ಲೂ ಕೂಡ ಗುಂಪುಗಾರಿಕೆ ಆಗಿ ಮಾತಾಡೋದಾಗ್ಲಿ, ಗುಂಪುಗಾರಿಕೆ ಆಗ್ಲಿ ಆಟ ಆಡೋದಾಗ್ಲಿ ಬೇಕಾಗಿತ್ತ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ ಎಪಿಸೋಡ್ ಅಲ್ಲಿ. ಇನ್ನ ಒಬ್ಬೊಬ್ಬರಾಗಿ ಹೇಳ್ಬೇಕಾದ್ರೆ ಮೊದಲೇದಾಗಿ ನಮ್ಮ ಮೋಕ್ಷಿತ ಅವ್ರು ಹೋಗ್ತಾರೆ ಬಿಗ್ ಬಾಸ್ ಕಪ್ ಹತ್ರ. ಮೋಕ್ಷಿತ ಅವ್ರು ಹೋಗಿ ಅಮ್ಮನ ಆಸೆ ಆಗಿತ್ತು, ನಮ್ ಬಿಗ್ ಬಾಸ್ ಬರಕ್ ಕಾರಣನೇ ಅಮ್ಮ. ಆದ ಕಾರಣ ಈ ಬಿಗ್ ಬಾಸ್ ಮನೆಯಲ್ಲಿ ನನಗೆ ಕಪ್ ಗೆಲ್ಲಕ್ಕೆ ಆದಷ್ಟು ಆಡಿದ್ದೇನೆ, ಸಾಕಷ್ಟು ಆಡಿದ್ದೇನೆ, ಪ್ರಯತ್ನ ಪಟ್ಟಿದ್ದೇನೆ, ನಾನು ಚೆನ್ನಾಗಿ ಆಡಿದೆ ಅಂತ ನಾನು ಹೇಳ್ಕೊಳ್ಳಲ್ಲ, ಹಾಗೆ ಈಗ ಅಂತ ಹೇಳ್ಕೊಂಡು ಕೊನೆಗೆ ನನಗೆ ಬಿಗ್ ಬಾಸ್ ಕಪ್ ಗೆಲ್ಬೇಕು, ನನಗೆ ಸಿಗ್ಬೇಕನ್ನಂಗಿದ್ರೆ ಸಿಗುತ್ತೆ ಅಂತ ಹೇಳಿ ಎಲ್ಲ ಹೇಳ್ಕೊಂಡು ಕ್ರೈಂಗ್ ಮಾಡ್ತಾ ಇರ್ತಾರೆ. ಕ್ರೈಂಗ್ ಮಾಡಿ ಬರ್ತಾರೆ ಬಿಗ್ ಬಾಸ್ ಅಂದ್ರೆ ಕಪ್ ಹೊರಗಡೆಯಿಂದ. ಇಲ್ಲಿ ಮುಖ್ಯವಾಗಿ ಮೋಕ್ಷಿತ ಅವರು ಅಷ್ಟೊಂದೇನು ಅವ್ರ ಹತ್ರ ಅಂದ್ರೆ ಆಗಿತ್ತು ಹೀಗಿತ್ತು ಏನೋ ಮಾಡ್ಕೊಂಡೆ ನಾನು ಚೆನ್ನಾಗಿ ಆಡಿದ್ದೀನಿ, ನಾನೇ ಗೆಲ್ಬೇಕು ಅನ್ನೋದಕ್ಕಿಂತ ಸುಮ್ಮನೆ ಕಾಮ್ ಆಗಿ ಸಿಂಪಲ್ ಆಗಿ ಮಾತಾಡಬೇಕಂದ್ರು ಇಷ್ಟ ಆಯ್ತು ಅನ್ಸುತ್ತೆ. ಇನ್ನು ಅದಾದ್ಮೇಲೆ ನಮ್ಮ ಉಗ್ರ ಮಂಜು ಅವರು ಹೋಗ್ತಾರೆ. ಉಗ್ರ ಮಂಜು ಅವರು ಅದನ್ನ ಹೇಳ್ತಾರೆ, ಅಮ್ಮನ ಒಂದು ಆಸೆಯಿಂದ ನಾನು ಬಂದಿದ್ದೀನಿ, ಸೋಲು ಗೆಲುವು ಕೆಲವು ವಿಷಯಗಳೆಲ್ಲ ಆಡಿದ್ದೀನಿ, ಟಾಸ್ಕ್ ಎಲ್ಲ ಆಡಿದ್ದೀನಿ, ಈ ರೀತಿ ಇದ್ದಾಗ ನನಗೂ ಗೆಲ್ಬೇಕಂತಿದೆ, ಯಾರಿಗೆ ಸಿಗ್ಬೇಕು ಅವ್ರಿಗೆ ಸಿಗುತ್ತೆ, ನಂಗೆ ಸಿಗ್ಬೇಕಾಗಿದ್ರೆ ಸಿಗುತ್ತೆ ಹೇಳಿ ಅಂತೇಳಿ ಮಂಜು ಅವರು ಕೂಡ ಕ್ರೈಂಗ್ ಮಾಡಿ ಬರ್ತಾರೆ. ಬಟ್ ರಜತ್ ತರೋದಾಗ ಏನಾಗುತ್ತೆ ಅಂದ್ರೆ ಓವರ್ ಕಾನ್ಫಿಡೆನ್ಸ್ ಆಗುತ್ತೆ. ನಾನು 50 ದಿನ ಆದ್ಮೇಲೂ ಬಂದಿದ್ದೀನಿ, ನಾನು ಜನ ಉಳಿಸ್ಕೊಂಡಿದ್ದಾರೆ, ಹತ್ರ ಇದ್ದೀನಿ, ಗೆಲ್ಲೋ ತಾಕತ್ ನನಗಿದೆ, ಹಾಗೆ ಹೀಗೆ ಪ್ರೀತಿ ತೋರಿಸಿದ್ರ ಅಂತ ಹೇಳ್ಕೊಂತ ಇದಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ ರಜತ್ ಅವರು ಓವರ್ ಕಾನ್ಫಿಡೆನ್ಸ್ ಅನ್ನೋದು ಇದೆಯಲ್ಲ, ಅದು ಕೆಲವ್ರಿಗೆ ಇಷ್ಟ ಆಗಲ್ಲ ಅನ್ಸುತ್ತೆ. ಇನ್ನು ನಮ್ಮ ತ್ರಿವಿಕ್ರಮ್ ಅವ್ರು ಬರ್ತಾರೆ. ತ್ರಿವಿಕ್ರಮ್ ಅವ್ರು ಬಂದಾಗ ಅಪ್ಪ ಸ್ಟೋರಿ ಎಲ್ಲ ಹೇಳ್ತಾರೆ. ಅಂದ್ರೆ ತುಮಕೂರಿಂದ ಯಾವ್ದು ಹಳ್ಳಿ ಇದ್ದೆ, ಹಾಗೆ ಆಗಿತ್ತು, ಅಪ್ಪ ಇದಾಗಿತ್ತು, ಟ್ರಕ್ ಡ್ರೈವರ್ ಆಗಿದ್ರು, ಲಾರಿ ಇದಾಗಿತ್ತು, ಎಕ್ಸ್ಪೈರ್ಡ್ ಆಗ್ತಾರೆ, ಅದಾದ್ಮೇಲೆ ಒಬ್ಬ ಕಷ್ಟಪಟ್ಟಿದ್ದೀನಿ, ಮೈಸೂರಲ್ಲಿ ಇದ್ದೀನಿ ಏನಂತ ಸ್ಟೋರಿ ಎಲ್ಲ ಹೇಳ್ಕೊಂತಾರೆ. ಬಟ್ ಈ ಟೈಮ್ ಅಲ್ಲಿ ಇದು ವರ್ಕೌಟ್ ಆಗುತ್ತೆ, ಈ ರೀತಿ ಹೇಳ್ಕೊಳ್ಳೇಬೇಕು. ಯಾಕಂದ್ರೆ ಇದರಿಂದ ಕೂಡ ಕೆಲವರು ಕನ್ವಿನ್ಸ್ ಆಗೋ ಮೂವ್ಮೆಂಟ್ ಇರುತ್ತೆ. ಅದಂತಕ್ಕೆ ನಾನು ನಾಟಕೀಯವಾಗಿ ಅಂತ ಹೇಳ್ತಾ ಇಲ್ಲ, ಬಟ್ ಇಂಥ ಚಾನ್ಸ್ ಕೊಟ್ಟಾಗ, ಇಂಥ ಒಂದು ವೇದಿಕೆ ಬಂದಾಗ, ವೇದಿಕೆ ಸಿಕ್ಕಾಗ ಮಾತಾಡಲೇಬೇಕಾಗುತ್ತೆ. ಮಾತಾಡಿದ್ರೆ ಅವರಿರೋ ಫೀಲಿಂಗ್ಸ್ ಆಗ್ಲಿ, ಅವರಿರಾಗ್ಲಿ ಒಂದು ರಿಯಾಕ್ಟ್ ಮಾಡೋ ಜನ ಇರ್ತಾರೆ, ವೋಟ್ ಮಾಡೋ ಚಾನ್ಸಸ್ ಕೂಡ ತುಂಬಾನೇ ಇರುತ್ತೆ. ಹಾಗಂತ ರಜತ್ ಅವ್ರ ತರ ನಾನೇ ಗೆಲ್ತೀನಿ ಅಂತ ಓವರ್ ರಿಯಾಕ್ಟ್ ಮಾಡೋದು ಸರಿ ಇರಲ್ಲ. ಯಾಕಂದ್ರೆ ಗೆಲ್ತೀಯ ತಡಿ ನೀ ಮಾಡ್ತೀನಿ ಅಂತ ಹೇಳಿ ವೋಟ್ ಮಾಡೋರು ಇರಲ್ಲ, ಆ ರೀತಿ ಇರುತ್ತೆ. ಇನ್ನೊಂದು ಮುಖ್ಯವಾಗಿ ಮಾತಾಡಲೇಬೇಕು, ಹನುಮಂತ್ ಅವರ ಕಪ್ ಹತ್ರ ಹೋಗಿ ಮಾತಾಡ್ಬೇಕಾದ್ರೆ ಬಿಗ್ ಬಾಸ್ ಯಾರಾದ್ರೂ ಗೆಲ್ಲಿ ನಾನು ಮುಗಿತ್ ಬಿಗ್ ಬಾಸ್, ಹೋಗ್ತೀನಿ ಬಿಗ್ ಬಾಸ್ ಅಂತ ಅಂತಾರೆ. ಇಲ್ಲಿ ಆ ರೀತಿ ಆದಾಗ ಏನಾಗುತ್ತೆ ಅಂದ್ರೆ ಒಬ್ಬ ಹನುಮಂತ್ ಅವರು ಒಂದು ಇನ್ನೋಸೆಂಟ್ ಇಂದ ಅಂತ ಕ್ಲಿಕ್ ಆಗಿದಾರಂತ ತುಂಬಾ ಜನಕ್ಕಿದೆ. ಅಲ್ಲಿ ಕುತ್ಕೊಂಡಾಗ ಅವರು ತುಂಬಾನೇ ಹೇಳ್ಕೋಬಹುದಾಗಿತ್ತು, ನಾನು ಹಳ್ಳಿಯಿಂದ ಬಂದಿದ್ದೀನಿ, ಕುರಿ ಕಾಯ್ತಾ ಇದ್ದೀನಿ,
ಹಾಗೆ ಹೀಗಾಗಿದೆ ಅಂತೇಳ ಸ್ವಲ್ಪ ಸಿಂಪತಿ ಕ್ರಿಯೇಟ್ ಮಾಡ್ಕೊಂಡು ಮಾತಾಡಿದ್ರು, ಸ್ವಲ್ಪ ಒಂದೆರಡು ಕಣ್ಣೀರೇ ಉರಿಸಿದ್ರು, ಅದೇ ಸರಿಸಿದ್ರು ತುಂಬಾ ಚೆನ್ನಾಗಿರೋದಂತ ಅನ್ಸುತ್ತೆ. ಬಟ್ ಆ ವ್ಯಕ್ತಿ ಯಾವತ್ತು ಅತ್ತಿಲ್ಲ, ಅದತ್ರ ಕೆಲವು ನಾಟಕವಾಗಿ ಅಂತ ಅಂದ್ಬಿಡ್ತಾರೆ. ಆದ ಕಾರಣ ಆ ರೀತಿ ಮಾಡಿದ್ರೆ, ಬಟ್ ಇರೋ ಫ್ಯಾಕ್ಟ್ ಅಂತ ಹೇಳ್ಕೋಬೇಕಾಗಿತ್ತು. ಬಟ್ ಏನು ಹೇಳ್ಕೊಳಲ್ಲ. ಅಮ್ಮ ನಾವು ತಾಯಿ ಸಿಗಬೇಕಾದ್ರೆ ಸಿಗುತ್ತೆ, ಇಷ್ಟು ದಿನ ಬಂದಿರೋದೇ ಗ್ರೇಟು ಹಾಗೆ ಅಂತ ಹೇಳ್ಕೊಂಡು ಹೋಗ್ತಾರೆ. ನನ್ಗೆಲ್ಲ ಅದು ಇಷ್ಟ ಆಗ್ಲಿಲ್ಲ. ಯಾಕಂದ್ರೆ ಹೇಳ್ಕೋಬೇಕು, ಹೇಳ್ಕೊಂಡ್ರೆ ಒಂದು ಗಾದೆ ಮಾತಿದೆ, ಆಗಂತಲ್ಲ. ಬಟ್ ಅಮ್ಮ ಕೇಳಿದ್ರೆ ಅನ್ನ, ಅಮ್ಮ ಆಗ್ಲಿ ಕೇಳಿದ್ರೆ ಅನ್ನ ಇಡ್ತಾಳೆ ಅಂತ ಒಂದು ಗಾದೆ ಮಾತಿದಲ್ಲ, ಹಾಗೆ ಪ್ರತಿಯೊಬ್ಬರು ಕೇಳ್ಕೋಬೇಕು. ಈಗ ನಮ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತೀವಿ. ಆದ್ರೆ ಮಾಡಿರೋಷ್ಟೋ ಬಿಡಿರೋಷ್ಟೋ ಗೊತ್ತಿಲ್ಲ. ಬಟ್ ಕೇಳಲೇಬೇಕು ತಾನೆ. ಆ ರೀತಿ ಅವಕಾಶ ಸಿಕ್ಕಾಗ ಕೇಳ್ಕೊಳ್ಳೇಬೇಕಾಗಿತ್ತು. ಬಟ್ ಹನುಮಂತ್ ಅವರು ಕೇಳ್ಕೊಳ್ಳಿಲ್ಲ. ಇನ್ನು ಅದಾದ್ಮೇಲೆ ತ್ರಿವಿಕ್ರಮ್ ಆಯ್ತು, ಭವ್ಯ ಆಯ್ತು, ರಜತ್ ಅವರಾಯ್ತು, ನಮ್ಮ ಮಂಜು ಆಯ್ತು, ಹನುಮಂತ ಆಯ್ತು, ಹೀಗೆ ಇದೆಲ್ಲ ಆಯ್ತು. ಅದಾದ್ಮೇಲೆ ನಮ್ಮ ಸ್ವಾಮೀಜಿ ಅವ್ರು ಎಂಟ್ರಿ ಕೊಡ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ. ಸ್ವಾಮೀಜಿ ಎಂಟ್ರಿ ಕೊಟ್ಟಾಗ ಅಂತ ತುಂಬಾ ಇದಾಗುತ್ತೆ. ಲಾಸ್ಟ್ ಟೈಮ್ ಅಲ್ಲಂಗೆ ಸ್ವಾಮೀಜಿ ಎಂಟ್ರಿ ಕೊಟ್ಟು ಪ್ರತಾಪ್ ಅವರ ಫುಲ್ ಡೌನ್ ಫಾಲ್ ಮಾಡಿಬಿಟ್ಟಿದ್ರು. ಈ ಸಲ ನಮ್ಮ ಹನುಮಂತನವನ್ನ ಎಕ್ಸ್ಪೋಸ್ ಮಾಡಕ್ ಬಂದಿರೋ ಆಗಿದೆ. ಯಾಕಂದ್ರೆ ನೀನ್ ಮನ್ಸಲ್ಲಿ ಇರೋದ ಒಂದು, ನೀನ್ ಮಾತಾಡೋದ ಒಂದು, ನೀನ್ ಇರೋದು ಈ ರೀತಿ ಅಲ್ಲ ಬೇರೆ ರೀತಿ ಇದೆಯಾ ಅಂತ ತೋರ್ಸ್ಕೊಂತ ಇಲ್ಲ, ಹಾಗೆ ಹೀಗಂತೇಳಿ ಕ್ಲಿಯರ್ ಕಟ್ ಆಗಿ ನಮ್ಮ ಹನುಮಂತವ್ರನ್ನ ಎಕ್ಸ್ಪೋಸ್ ಮಾಡ್ದಂಗಿತ್ತು. ನೀನ್ ಇದಲ್ಲ, ಇದು ನೀನ್ ಬೇರೆ, ಇಲ್ಲಿಂದ ನಾಟಕ ಮಾಡ್ತೀಯ ಅನ್ನೋಗಿತ್ತು ಸ್ವಾಮೀಜಿ ಅವರು. ಎಲ್ಲರಿಗೂ ಮಾತಾಡ್ದಾಗ್ಲೂ ನಮ್ಮ ಅದೇ ಅಲ್ಲಿ ಆಕ್ಚುಲಿ ಮದುವೆ ಆಗಿರೋರು ಯಾರಿದ್ದಾರೆ ಹೇಳಿ, ಇವರಿದ್ದಾರೆ, ರಜತ್ ಅವ್ರು ಇದ್ದಾರೆ. ಅದು ಬಿಟ್ರೆ ಯಾರು ಮದುವೆ ಆಗಿಲ್ಲ. ಎಲ್ಲರಿಗೂ ಅದನ್ನೇ ಹೇಳಿದ್ರು, ಮದುವೆ ಆಗ್ತೀರಾ, ಮುಂದೆ ಮದುವೆ ಆಗ್ತೀರಾ, ನಿಮ್ಮ ಕೆರಿಯರ್ ಚೆನ್ನಾಗಿರುತ್ತೆ. ಅದ್ರಲ್ಲಿ ಎಕ್ಸ್ಪೆಷಲ್ ಆಗಿ ರಜತ್ ಅವರಿಗೆ, ಮಂಜಣ್ಣ ಅವರಿಗೆ, ತ್ರಿವಿಕ್ರಮ್ ಅವರಿಗೆ 3-4 ವರ್ಷ ನಿಮ್ ಕೆರಿಯರ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿರುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನನ್ಗನ್ಸುತ್ತೆ, ನಾನು ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ಒಂದು ಇಷ್ಟೆಲ್ಲ ಎಪಿಸೋಡ್ಸ್ ಎಲ್ಲ ನೋಡಿದ್ಮೇಲೆ ನನ್ಗನ್ಸುತ್ತೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಇವ್ರು ಎಲ್ಲರಿಗಿಂತ 6 ಜನ ಇದಾರಲ್ಲ, 6 ಜನಗಿಂತ ಮಂಜಣ್ಣಂಗೆ ತುಂಬಾ ಪ್ರಯಾರಿಟಿ ಸಿಗುತ್ತೆ. ಸಿನಿಮಾಗಳಲ್ಲಾಗಿರ್ಬೋದು, ಯಾವ್ದೊಂದು ಶೋಗಳಾಗಿರ್ಬೋದು, ಯಾವ್ದೇ ಆಗಿರ್ಬೋದು, ಎಕ್ಸ್ಪೆಷಲಿ ಸಿನಿಮಾಗಳಲ್ಲಿ ಒಂದು ಒಳ್ಳೆ ಅವಕಾಶಗಳು ಸಿಗುತ್ತಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಏನಕ್ಕಂದ್ರೆ ಅವರು ಒಂದು ಮಹಾರಾಜ ಟಾಸ್ಕ್ ಆಗಿರ್ಬೋದು, ಇಲ್ಲ ಒಂದು ಜೋಕರ್ ಡೀಲ್ ಆಗಿರ್ಬೋದು, ಯಾವುದೇ ತಗೊಂಡಾಗ ಆಕ್ಟಿಂಗ್ ಸ್ಕಿಲ್ಸ್ ಕಂಪೇರ್ ಟು ಅದರ್ ಪರ್ಸನ್ಸ್ ಅಲ್ಲಿ ಮಂಜು ಅವರಿಗೆ ತುಂಬಾ ಎಕ್ಸಲೆಂಟ್ ಆಗಿದೆ. ಆದ ಕಾರಣ ಅವರಿಗೆ ತುಂಬಾ ಅವಕಾಶಗಳು ಸಿಗ್ಬೋದು ಅಂತ ಅನ್ಸುತ್ತೆ. ಸ್ವಾಮೀಜಿ ಅವರು ಅದನ್ನ ಹೇಳ್ತಾರೆ. ಇನ್ನು ಭವ್ಯಗೌಡ ವಿಷಯಕ್ಕೆ ಬಂದ್ರೆ, ಒಳ್ಳೆ ಇದೆ, ಅವಕಾಶ ಇದೆ, ಒಳ್ಳೆ ಕೆರಿಯರ್ ಬಿಲ್ಡಪ್ ಆಗುತ್ತೆ. ನೀವು ಮುಂದಿನ ವರ್ಷ ಮದುವೆ ಆಗ್ತೀರಾ, ಮದುವೆ ಆಗೋ ಸಮಯ ತುಂಬಾ ಸ್ವಲ್ಪ ಹುಷಾರಾಗಿರ ಅಂತ ಹೇಳ್ತಾರೆ. ಎಲ್ಲರಿಗೂ ಅದನ್ನ ಹೇಳ್ಕೊಂಡ್ ಬರ್ತಾರೆ. ತ್ರಿವಿಕ್ರಮ್ ಅವ್ರಿಗೂ ತುಂಬಾ ಒಳ್ಳೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಗೆಲ್ಲೋ ಮೂಮೆಂಟ್ ಇದೋ ರೀತಿಯಾಗಿತ್ತು ಸ್ಟೇಟ್ಮೆಂಟ್, ತುಂಬಾ ಚೆನ್ನಾಗಿದೆ. ಇನ್ನು 4 ವರ್ಷ ಯಾವುದೇ ನಿಮ್ಗೆ ಇದಾಗಂಗಿಲ್ಲ, ತುಂಬಾ ಚೆನ್ನಾಗಿರ್ತೀರ. ಬಟ್ ಮದುವೆ ಆಗೋ ಸಮಯದಲ್ಲಿ ಸ್ವಲ್ಪ ಹುಷಾರಾಗಿರಿ. ಮದುವೆ ಆದ 2 ವರ್ಷಕ್ಕೆ ನಿಮ್ಗೆ ಇದಾಗುತ್ತೆ ಅದಾಗುತ್ತೆ ಅಂತೆಲ್ಲ ಇದು ಕೊಡ್ತಾರೆ ಸ್ವಾಮೀಜಿ ಅವರು. ಸ್ವಾಮೀಜಿ ಅವರಿಗೆ ಅದು ಇರ್ಲಿ, ಸ್ವಾಮೀಜಿ ಅವ್ರ ಬಗ್ಗೆ ಮಾತಾಡ ತಪ್ಪಾಗುತ್ತೆ. ಸ್ಟೇಟ್ಮೆಂಟ್ಗಳು ಕೊಟ್ಟಾಗ ಆ ಸ್ವಾಮೀಜಿ ಅವ್ರ ಸ್ಟೇಟ್ಮೆಂಟ್ಗಳು ನಿಮ್ಗೆ ಹೇಗೆ ಅನ್ಸಂತ ಕಮೆಂಟ್ ಮಾಡಿ ಮುಖ್ಯವಾಗಿ. ಯಾಕಂದ್ರೆ ಆಗಿದ್ದೆಲ್ಲ ಅನ್ಕೊಳಲ್ಲ ಆಗಿಲ್ಲ ಅಂತೆಲ್ಲ ಮಾತು ಬರುತ್ತಲ್ಲ. ಈಗ ಸ್ವಾಮೀಜಿ ಹೇಳಿದ ತಕ್ಷಣ ಆಗಲ್ಲ, ನಮ್ಮ ಹಣೆ ಬರದಲ್ಲಿ ಏನ್ ಬರುತ್ತೆ ಅದನ್ನೇ ಆಗುತ್ತೆ. ಆ ರೀತಿ ಆಗಿತ್ತು ಎಪಿಸೋಡ್ ನೋಡಿದಾಗ. ಸ್ವಾಮೀಜಿ ಅವರು ಕೆಲವರಿಗೆ ಸಾಫ್ಟ್ ಕಲರ್ ಇತ್ತು, ಕೆಲವರಿಗೆ ಸ್ವಲ್ಪ ಹಾಟ್ ಆಗಿ ಇತ್ತು. ಅದರಲ್ಲಿ ನಮ್ಮ ಹನುಮಂತ ಅವರಿಗಂತ ತುಂಬಾ ಎಕ್ಸ್ಪೋಸ್ ಮಾಡಿದ್ರು ಅವ್ರನ್ನ, ಹೀಗೆ ಹಾಗೆ ಅಂತ, ಅಮ್ಮನ ಆರೋಗ್ಯ ಸರಿ ಇರಲ್ಲ ಹಾಗೆ ಹೀಗೆ ಅಂತ. ನಮ್ಮ ಮಂಜಣ್ಣ ಮದುವೆ ಬಗ್ಗೆ ಕೇಳ್ತಾರೆ. ಮದುವೆ ಆಗುತ್ತೆ, ಆಲ್ರೆಡಿ ಈಗ ಮದುವೆ ಯೋಗ ಶುರುವಾಗಿ 3-4 ತಿಂಗಳು 5-6 ತಿಂಗಳು ಕಳೆದ್ಬಿಟ್ಟಿದೆ. ಈ ವರ್ಷದಲ್ಲಿ ಮದುವೆ ಆಗ್ತೀಯಾ ಅಂತ ಹೇಳಿದ್ರು. ಎಲ್ಲರಿಗೂ ಅದನ್ನ ಹೇಳ್ಕೊಂಡ್ ಬಂದ್ರು. ರಜತ್ ಅವರಿಗೆ ನೀನು ಇರೋದೇ ಹೀಗೆ, ಕೋಪ ಅಂತ ಬಂದಾಗ ಕೋಪ ತೋರ್ಸ್ಕೊಂಡ್ಲೇಬೇಕು. ಋಷಿಗಳಿಗೆ ಕೋಪ ಇತ್ತು, ಆ ಕೋಪ ಮುಂದೆ ನಿಂದೆ ಆ ಕೋಪ ತೋರ್ಸ್ಕೊಳ್ಬೇಕು ಹಾಗೆ ಹೀಗೆ ಅಂತ ಹೇಳ್ತಾರೆ. ಯಾಕಂದ್ರೆ ರಜತ್ ಅವರಿಗೆ ಕ್ಲಾರಿಟಿ ಇಲ್ಲ, ನಾನು ಈಗ ಇರ್ಬೇಕಾ ಇರಬಾರ್ದಾ ಅಂತ. ಆದ ಕಾರಣ ಏನಾಗುತ್ತೆ ಅಂದ್ರೆ ಆ ರೀತಿ ಆಗುತ್ತೆ. ಇನ್ನು ಇವ್ರು ಬಂದಿರ್ತಾರೆ, ಗೊತ್ತಿರ್ಬೋದು, ಯಜಮಾನ ಸೀರಿಯಲ್ಸ್ ಇಂದ ಬಂದಿರ್ತಾರೆ. ಆ ಸೀರಿಯಲ್ಸ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ರಜತ್ ಅವರಿಗೆ. ಏನಂತಂದ್ರೆ, ನೀವು ಹೊರಗಡೆ ಇದೇ ರೀತಿ ಇರ್ತೀರಾ, ಇಲ್ಲಿ ಮಾತ್ರ ಆ ರೀತಿ ಇರ್ತೀರಾ ಅಂತ. ಅದಕ್ಕೆ ರಜತ್ ಅವ್ರು ತುಂಬಾ ಫೀಲ್ ಆಗ್ತಾರೆ. ಅಂದ್ರೆ ಥಿಂಕಿಂಗ್ ಆಗುತ್ತೆ, ನಾನು ಏನಾದ್ರು ತಪ್ಪು ಮಾಡಿದಿನ, ಈಗ ಇರ್ಬೇಕಾ ಇರಬಾರ್ದ ಅಂತ. ಆದ್ರೆ ಮಂಜಣ್ಣ ಅವರು ತುಂಬಾ ಚೆನ್ನಾಗಿದೆ, ಲಾಯಲ್ ಆಗಿರ್ತೀರಾ, ತುಂಬಾ ಹತ್ರ ಆಗ್ತೀರಾ ಕೆಲವ್ರಿಗೆ ಸಿಕ್ಕಾಗ ಜನಗಳ ಹತ್ರ, ಆದ ಕಾರಣ ಇಷ್ಟ ಆಗಿರ್ತೀರ ಅಂತೆಲ್ಲ ಹೇಳ್ತಾರೆ ಮಂಜಣ್ಣ. ಆ ರೀತಿಯಾಗಿತ್ತು. ಮತ್ತೆ 115ನೇ ಎಪಿಸೋಡ್ 115 ಎಪಿಸೋಡ್ ಹೀಗಿತ್ತು. ಮತ್ತೆ ನಿಮ್ಗೆ ಎಪಿಸೋಡ್ ನೋಡಿದಾಗ ಯಾರ್ದ ಬಗ್ಗೆ ಹೇಗೆ ಅನ್ಸಂತ ಕಮೆಂಟ್ ಮಾಡಿ. ಮುಖ್ಯವಾಗಿ ಹತ್ರ ಬರ್ತಾ ಇದೆ, ಇರೋದೇ 6 ಜನ ಫಿನಾಲೆ ವೀಕ್. ಅಲ್ಲಿ ಕಂಟೆಂಟ್ ಏನು ಇರಲ್ಲ. ಈ ಎಪಿಸೋಡ್ಸ್ ನೋಡಿದಾಗ ಏನಾಗ್ತದೆ, ಇವರೆಲ್ಲ ಪ್ರಮೋಷನ್ ಮಾಡೋಕೆ ಸರಿ ಹೋಗ್ತಾ ಅನ್ಸ್ತಾ ಇದೆ. ಯಾಕಂದ್ರೆ ಯಜಮಾನ ಟೀಮ್ ಬಂದಿತ್ತು, ಸ್ವಾಮೀಜಿ ಟೀಮ್ ಬಂದಿತ್ತು, ಇವತ್ತು ಬೆಳಿಗ್ಗೆ ಪ್ರೋಮೋ ಬಂದಿದೆ. ಆ ಪ್ರೋಮೋದಲ್ಲಿ ಮಜಾ ಟಾಕೀಸ್ ಬರ್ತಾ ಇದಾರೆ. ಹೀಗೆ ಒಬ್ಬೊಬ್ಬರಾಗಿ ಬರ್ತಾ ಇದಾರೆ, ಪ್ರಮೋಷನ್ ಮಾಡ್ಕೊಂತ ಇದ್ದಾರೆ. ನೋಡೋಣ, ಮತ್ತೆ ಮುಂದಿನ ಒಂದು ವೋಟಿಂಗ್ ರಿಸಲ್ಟ್ ಎಲ್ಲ ಅಪ್ಡೇಟ್ ಕೊಡ್ತೀನಿ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.